ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಮಂಗಳವಾರ ರಾತ್ರಿ ಬಿಳೇಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಡೆಯುತ್ತಿದ್ದ ಮೆರವಣಿಗೆಯಲ್ಲಿ ಅಪಘಾತಕ್ಕೀಡಾಗಿ ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಆಸ್ಪತ್ರೆಯಲ್ಲಿ ಅಧಿಕಾರಿಗಳೊಂದಿಗೆ ತೆರಳಿ ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗಾಯಾಳುಗಳಿಗೆ ಯಾವುದೇ ತೊಂದರೆಯಾಗದಂತೆ ಉತ್ತಮ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆಯನ್ನ ನೀಡಿದ್ದೇನೆ ಹಾಗೂ ಈ ಘಟನೆಗೆ ಕಾರಣನಾದವನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಆದೇಶಿಸಿದ್ದೇನೆ ಮತ್ತು ಇವರ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತದೆ ಹಾಗೂ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಒದಗಿಸುವುದಾಗಿ ತಿಳಿಸಿದರು. ತಾಲೂಕು ಕಸಬಾ ಹೋಬಳಿ ಬಿಳೇಕಲ್ ಗ್ರಾಮದಲ್ಲಿ ಮೊನ್ನೆ ಅಂಬೇಡ್ಕರ್ ಜಯಂತಿ ರಂಗನಾಥ ಸ್ವಾಮಿ ಜಾತ್ರೆ ದಿವಸ ಒಂದು ಯಾರೂ ಬಯಸದ ನಮಗೆಲ್ರಿಗೂ ಭಾಳ ನೋವುಂಟಾಗುವಂಥ ಒಂದು ಅಹಿತಕರ ಘಟನೆ ನಡೆದಿದೆ. ಅದರಲ್ಲಿ ಜಾತ್ರೆ ಮುಗಿಸಿ ಎಲ್ಲ ನೆಂಟರ ಮನೆಗೆ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಮೆರವಣಿಗೆ ನೋಡ್ತಾ ಸೈಡಲ್ಲಿ ನಿಂತಂಥ ಒಂದು ಅಲ್ಲಂಪುರ, ಅತಿ ಹೆಚ್ಚು ಅಲ್ಲಂಪುರದವರೇ, ಒಬ್ಬರು ಬೇರೆ ಊರವರು ಸಂಬಂಧಿಕರ ಮನೆಗೆ ಊಟಕ್ಕೆ ಬಂದವರು ಹೊರಗಡೆ ನೋಡ್ತಾ ನಿಂತಂಥ ಒಂದು ಕುಟುಂಬ ಒಬ್ಬ ಕುಡಿದು ಒಬ್ಬ ವಾಹನ ಚಾಲನೆ ಮಾಡಿ ಅವ್ರ ಮೇಲೇ ನುಗ್ಗಿಸಿ ಒಟ್ಟು 8 ಜನಕ್ಕೆ ತೊಂದರೆ ಆಗಿದೆ. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ನಾನು ಸದಾ ಬದ್ಧನಾಗಿದ್ದು, ಅಗಲಿದ ಆ ಪುಟ್ಟ ಕಂದನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ಗಾಯಗೊಂಡವರೆಲ್ಲರೂ ಬೇಗ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಅದರಲ್ಲಿ ಸಾನ್ವಿ ಅನ್ನೋ ಒಬ್ಬಳು 9 ವರ್ಷದ ಹುಡುಗಿ ನಿನ್ನೆ ಅಲ್ಲಿ ಮೃತಳಾಗಿದ್ದಾಳೆ. ಅಲ್ಲಿ ಬೆಳಗ್ಗೆ ಅವ್ರದ್ದು ಅಂತ್ಯಕ್ರಿಯೆಗೆ ಎಲ್ಲ ಏನೇನು ಬೇಕು ಸಹಕಾರ ಮಾಡಿ ಅದನ್ನು ಮಾಡಿ ಇವತ್ತು ಇಲ್ಲಿಗೆ ಬಂದ್ವಿ. ಯಾಕೆಂದರೆ ಮೊದಲು ಇಲ್ಲಿರೋರನ್ನ ಉಳಿಸ್ಕೊಬೇಕು ಅಂತ, ಯಾಕೆಂದರೆ ಅವಳನ್ನ ಹುಡುಗಿನ ಉಳ್ಸೋಕ್ಕಾಗಲ್ಲ ಅಂತ. ಸೊ ಈಗ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಇಲ್ಲೂ ಒಬ್ಳು ನಿಶ್ಚಲನಲ್ಲಿ ರಾತ್ರಿ ಒಂದು ಆಪ್ರೇಷನ್ ಆಗಿದೆ. ಇನ್ನೊಬ್ಬರು ಸುಧಾ ಅನ್ನೋಳಿಗೆ ಇವಾಗ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿರೋ 7 ಜನದಲ್ಲಿ ಒಬ್ಬ ನಾಳೆ ಡಿಸ್ಚಾರ್ಜ್ ಆಗ್ತಾನೆ, ಚೇತನ್ ಅನ್ನೋನು. ಇನ್ನು 6 ಜನ ICUಲಿದ್ದಾರೆ. ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರಿಗೆ ಏನು ಬೇಕು ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಅವರಿಗೆ ಚಿಕಿತ್ಸಾ ವೆಚ್ಚಕ್ಕೂ ಅವ್ರ ಮೇಲೆ ಯಾರೂ ಒತ್ತಡ ಹಾಕಬಾರ್ದು ಅಂತೇಳಿ ಹೇಳಿದ್ದೀವಿ. ನಾನು ಈಗಾಗಲೇ ಇಲ್ಲಿ DHO ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಬಂದಿದ್ದೀನಿ. ಅವರು ನಾಳೆ ಇದರದ್ದೆಲ್ಲ ರಿಪೋರ್ಟ್ ತಗೊಂಡು ಅವ್ರ ಕಮಿಷನರ್ ಆಫೀಸಿಗೆ ನಾಳೆ ಕಳಿಸಿ, ನಾನು ಖುದ್ದಾಗಿ ಈಗಾಗಲೇ DC SP ಎಲ್ಲ ಇದ್ದಾರೆ, ಮಾತಾಡಿದ್ದೀವಿ. ಆರೋಗ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಜೊತೆ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವರು ಆದಷ್ಟು ಬೇಗ ಇವರನ್ನು ಗುಣಪಡಿಸಿ ಊರಿಗೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಮೊದಲನೇದು ಆ ಹುಡುಗಿ ತೀರೋಗಿರಲು ಆಕ್ಸಿಡೆಂಟ್ ಮಾಡೋನಿಗೆ ಕಠಿಣ ಶಿಕ್ಷೆ ಆಗೋದಕ್ಕೆ ಏನು ಬೇಕು ಅಂತ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ಬ ಸುಧಾಕರ ಅನ್ನೋನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಪಕ್ಕದಲ್ಲಿ ಕೂತಿದ್ದಾನೆ, ಎಳೆದು ಓಡೋಗಿದ್ದಾನೆ, ಅವನು ಸಿಕ್ಕಿಲ್ಲ. ಇವರಿಗೆ ಪರಿಹಾರ ಮತ್ತು ಆಸ್ಪತ್ರೆ ವೆಚ್ಚ ಇದಿಷ್ಟರ ಬಗ್ಗೆನೂ ನಾನು ಆಯುಕ್ತರ ಹತ್ರ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ ನಂತರ ನಾನು ಹೇಳ್ತೀನಿ. ಈ ಸಮಯದಲ್ಲಿ ಅನೇಕ ಜನಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.